ಇಲ್ಲ, ಅದು ಈಗಾಗಲೇ ಏನಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದರ ಬಗ್ಗೆ ನಾನು ಕೂಡ ಮೀಟಿಂಗ್ ಮಾಡಿ ಇದರ ಬಗ್ಗೆ ನಾವು ಕೂಡ ಒಂದು ಸಜೆಸ್ಟ್ ಮಾಡಬೇಕು. ಅದು ನಮಗೆ ಅಗತ್ಯ ಉಂಟಾ ಇಲ್ವಾ, ಅದು ಆರೋಗ್ಯ ಸಂಬಂಧಪಟ್ಟ ಹಾಗೆ ಹೇಗೆ ಯಾವುದು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿಕೊಂಡೇ ಮುಂದಿನ ತೀರ್ಮಾನ ನಾವು ತಗೊಳ್ತೇವೆ. ನೋಡಿ, ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಅದನ್ನು ಯಾಕೆ ಭಾಳಷ್ಟು ಇವತ್ತು ಜನಸಂಖ್ಯೆಗೆ ಇವತ್ತು ಈ ಒಂದು ರೋಗಗಳು ವಿದ್ಯಾರ್ಥಿ ಸೆಂದಲ್ಲೇ ಕಾಣ್ತದೆ ಎಂಬ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಕ್ಕೆ ಇದ್ದ ಕಾರಣ ಈ ದೇಶ ಉದ್ದಗಲಕ್ಕೂ ಕೂಡ ಇವತ್ತು ಆ ಒಂದು HVP ಎಂಬ ನಮ್ಮ ವ್ಯಾಕ್ಸಿನನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಇವತ್ತು ಅದರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳಿರ್ತದೆ. ಆದ ಕಾರಣ ನಾವು ಅದನ್ನು 100% ಕಡ್ಡಾಯ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಅದು ಭವಿಷ್ಯದಲ್ಲಿ ನಮ್ಮ ಮಕ್ಕಳನ್ನು ಈ ರೀತಿಯ ರೋಗದಿಂದ ಪಾರು ಮಾಡಲಿಕ್ಕೆ ಅದು ಪ್ರಮುಖವಾದ ಒಂದು ಔಷಧ ಅಂತೇಳಿ ನಾವು ಜನಜಾಗೃತಿ ಮತ್ತು ಸಂದೇಶ ಮತ್ತು ಸಲಹೆ ಸೂಚನೆ ಮಾಡಿ ಪ್ರತಿಯೊಂದು ತಾಯಂದಿರಿಗೆ ಮನೆ ಮಾಹಿತಿಯನ್ನು ಕೊಡ್ತೇವೆ. ಕೊನೆಯದಾಗಿ ಬಹುಶಃ ಅದು ತೀರ್ಮಾನ ತಗೊಂಡು ಜವಾಬ್ದಾರಿ ಆ ಮನೆಯವರದು ಮತ್ತು ಮಕ್ಕಳು. ಯಾಕಂದರೆ ನಾವು ಎಲ್ಲರಿಗೂ ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಎಲ್ಲ ರೀತಿಯಲ್ಲಿ ಈಗ ಉತ್ತಮವಾಗಿ ನಡೀತಾ ಇದೆ. ಎಷ್ಟು ನಡೀತಾ ಇದೆ ಅದು ಅಷ್ಟಾದ ಪ್ರಯೋಜನ ಇವತ್ತು ಆಗ್ತದೆ. ನೋಡಿ, ಸಾಂಕ್ರಾಮಿಕ ರೋಗದ ಸಮಯ ಇದು. ಒಂದೊಂದು ಸೀಸನ್ ಇದೆ, ಮಾವಿನ ಸೀಸನ್, ಇನ್ನೊಂದು ಸೀಸನ್ ಫ್ರೂಟ್ ಸೀಸನ್ ಎಲ್ಲ. ಸೊ ಇದು ವೈರಲ್ ಫೀವರ್ ಸೀಸನ್. ಯಾಕೆಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇವತ್ತು ಕೆಲವು ಸೊಳ್ಳೆಗಳು ಉತ್ಪತ್ತಿಯಾಗಿ ವೈರಸ್ಗಳ ಮ್ಯೂಟೇಷನ್ ಜಾಸ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದೆ. ಆವಾಗ ಜನಸಾಮಾನ್ಯರು ಮೊದಲ ಹಂತದಲ್ಲಿ ತಮ್ಮ ಸ್ವಯಂಪ್ರೇರಿತವಾಗಿ ಆಹಾರ ಪದ್ಧತಿ ಮತ್ತು ನಮ್ಮ ಆರೋಗ್ಯ ಸಂಬಂಧ ಕಾಳಜಿಯನ್ನು ವಹಿಸ್ಕೊಳ್ಬೇಕು. ಅದು ಬಹುಶಃ ಕುಡಿಯುವಂಥ ನೀರು, ಬಿಸಿನೀರು ಕುಡಿಬೇಕು. ಸ್ವಲ್ಪ ಮಟ್ಟಿನ ಜ್ವರ ಅದು ಕೆಮ್ಮು ಬಂದ ತಕ್ಷಣ ಟೆಸ್ಟ್ ಮಾಡಿಸಬೇಕು. ಅದಕ್ಕೆ ಬೇಕಾದ ಆರೋಗ್ಯ ನಮ್ಮ ಇಲಾಖೆಲ್ಲ ಮಾಡಿದ್ದೇವೆ ಉಚಿತವಾಗಿ. ಎರಡನೇದು, ಕೊರೋನಾ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಮ್ಮ ಏನು ಟೆಸ್ಟ್ ಮಾಡುವಾಗ ಕೆಲವೊಂದು ಪಾಸಿಟಿವ್ ಬಂದೇ ಬರ್ತದೆ. ಅದರಲ್ಲಿ ಯಾವುದೇ ಕೂಡ ಆತಂಕ ಅಥವಾ ಭಯ ಎಲ್ಲಿಯೂ ಕೂಡ ಬೇಡ. ಅದು ಬಹುಶಃ ವೈರಸ್ ಏನು 1000 ವರ್ಷ ಹೋದರೂ ಕೂಡ ಈ ವೈರಸ್ ಇದ್ದೇ ಇರ್ತದೆ. H1N1 ವೈರಸ್ ಇರಲಿ, ಇನ್ನೂ ಬೇರೆ ವೈರಸ್ ಇರಲಿ ಕೂಡ ಅದು ಗಾಳಿಯಲ್ಲಿ ಇದ್ದೇ ಇಲ್ಲಿ ಕೂಡ ಇರ್ಬೋದು. ಯಾರ ಇಮ್ಯುನಿಟಿ ಕಡಿಮೆ ಇದೆ ಅವ್ರಿಗೆ ಸ್ವಲ್ಪ ಬೇಗ ಅದನ್ನು ಜ್ವರ ಬರ್ತದೆ, ಇನ್ನೊಂದು ಬರ್ತದೆ. ಅದಕ್ಕೆ ನಮ್ಮ ಇಮ್ಯುನಿಟಿ ನಾವು ಜಾಸ್ತಿ ಪಡ್ಕೊಳ್ಬೇಕು. ನಾವು ವೈರಸ್ಗಿಂತ ನಾವು ಸ್ಟ್ರಾಂಗಾಗಿ ಇರಲಿಕ್ಕೆ ನಮ್ಮ ಆಹಾರ, ಜೀವನ ಶೈಲಿ ಮತ್ತು ಊರಿನ ಒಂದು ಸ್ವಚ್ಛತೆಗೆ ನಾವು ಒಂದು ಗಮನ ಕೊಡಬೇಕು. ಇದರ ಬಗ್ಗೆ ಯಾವುದೇ ಕೂಡ ಆತಂಕ, ಯಾವುದೇ ಕೂಡ ಭಯ ಬೇಡ. ಅದು ನಾವೆಲ್ಲ ಕೂಡ ಎಚ್ಚರದಿಂದ ಇರಬೇಕು. ಬಹುಶಃ ಎಲ್ಲ ರೀತಿ, ಅದು ಡೆಂಗು ಇರಲಿ, H1N1 ಇರಲಿ, ನಮ್ಮ ಕೋವಿಡ್ಗೆ ಸಂಬಂಧಪಟ್ಟ ಇರಲಿ, ಮೊಬೈಲ್ ಇರಲಿ, ಇದೆಲ್ಲ ಕೂಡ ಈಗ ನಿಭಾಯಿಸಲು ಮತ್ತು ಅದನ್ನು ನಿಯಂತ್ರಿಸಿ ಏನೆಲ್ಲ ಕ್ರಮ ತಗೊಳ್ಬೇಕಾ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಎಲ್ಲ ರೀತಿಯಲ್ಲಿ ಸಜ್ಜಾಗಿದೆ ಮತ್ತು ಕ್ರಮ ತೆಗೊಳ್ತಾ ಇದೆ. ಸ್ಕ್ರೀನಿಂಗ್ ಮಾಡೋದು, ನಾವು ಏರ್ಪೋರ್ಟಲ್ಲಿ ಟೆಸ್ಟ್ ಮಾಡುವಂಥದ್ದು, ಅಲ್ಲಿ ಸ್ಕ್ರೀನ್ ಟೆಸ್ಟಿಂಗ್ ಮಾತ್ರ. ಜನಸಾಮಾನ್ಯರ ಸಹಭಾಗಿತ್ವ ನಮಗೆ ಇಲ್ಲದಿದ್ದಲ್ಲಿ, ಸಂಘ ಸಂಸ್ಥೆ ಕೊಡೋ ನಿಟ್ಟಿನಲ್ಲಿ ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಸಾಮಾಜಿಕ ಕಳಕಳಿ ಅರ್ಥ ಮಾಡಿಕೊಂಡು ಎಲ್ಲಿ ಕೂಡ ಸೊಳ್ಳೆ ಉತ್ಪತ್ತಿ ಆಗದ ರೀತಿಯಲ್ಲಿ ನಾವು ನೋಡಿಕೊಳ್ಳುವಂಥದ್ದು, ನೀರು ನಿಲ್ಲದು ನೋಡಿಕೊಳ್ಳುವಂಥದ್ದು, ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಈ ಸರ್ವರ ಜನರ ಸಹಕಾರ ಈ ಒಂದು 3 ತಿಂಗಳು ನಮಗೆಲ್ಲರಿಗೂ ಕೂಡ ಹೆಚ್ಚಿನ ಅಗತ್ಯ ಇದೆ ಅಂತ ಹೇಳಿ ಸರ್ವರ ಸಹಕಾರ ಪಡ್ಕೊಳ್ತೇವೆ. ಇದು ಬಂದು ಆಕಸ್ಮಿಕ ಭೇಟಿಯೊಂದು ಮಾತ್ರವಲ್ಲ, ಇದು ಬಹುಶಃ ಸಾವಿರಾರು ವರ್ಷದ ಭಾರತದ ಆ ಒಂದು ಇತಿಹಾಸ ಮತ್ತು ಭಾರತದ ನಾಗರಿಕತೆಯ ಒಂದು ವೈಭವ. ಅದೇ ರೀತಿಯಲ್ಲಿ ಬಹುಶಃ ಇವತ್ತೊಂದು ಸೌಹಾರ್ದತೆಯ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಮತ್ತು ಮಾನವೀಯ ಗುಣಗಳಿಗೆ ಕೊಡುವಂತಹ ಮಹತ್ವದ ಈ ಒಂದು ಪ್ರದೇಶ ಇವತ್ತು ಬಾರ್ಕೂರ್ ಆಗಿದೆ. ಇಲ್ಲಿ ನಾನು ಇಲ್ಲಿ 3 ಕೂಡ ಬಹುಶಃ ಮಸೀದಿ, ಚರ್ಚ್ ಮತ್ತು ಪಂಚಲಿಂಗ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿ ಇಲ್ಲಿ ಜನ ಆಶೀರ್ವಾದ ಪಡಲಿಕ್ಕೆ ಅತ್ಯಂತ ನಾನು ಇವತ್ತು ಭಾಗ್ಯವಂತನಾಗಿದ್ದೇನೆ. ಏನು ಈ ಊರಿನ ಮತ್ತು ಇನ್ನಿತರ ಈ ಒಂದು ಕ್ಷೇತ್ರದ ಆ ಒಂದು ಏನು ಹಲವಾರು ಬೇಡಿಕೆ ಕೆಲಸ ಕಾರ್ಯಗಳಿದೆ ಅದನ್ನು ಮುಂದೆ ನಿಂತು ಒಬ್ಬ ಸಹೋದರನಾಗಿ ಮುಂದೆ ನಿಂತು ನನ್ನ ಸಹಕಾರ ಕೊಟ್ಟು ಇದನ್ನು ಈ ಒಂದು ಕ್ಷೇತ್ರದಲ್ಲಿ ಮತ್ತು ಈ ಊರ ಪ್ರದೇಶ ಅಭಿವೃದ್ಧಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ. ಮತ್ತು ಈ ಪ್ರದೇಶ ಒಂದು ಸೌಹಾರ್ದ ಸಂಸ್ಕೃತಿ ಇಲ್ಲಿಂದ ಪ್ರಾರಂಭವಾಗಿ ಇಡೀ ರಾಜ್ಯ ಮಟ್ಟಲ್ಲ ರಾಷ್ಟ್ರ ಮಟ್ಟಕ್ಕೆ ಕೂಡ ಮುಟ್ಟುವಂಥ ಜವಾಬ್ದಾರಿ ಅದನ್ನು ಪ್ರತಿಯೊಬ್ಬರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಎನಿಸಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಊರು ಅಭಿವೃದ್ಧಿಯಾಗಿ ಒಂದು ಊರು ಶಾಂತಿ ಇರಬೇಕಾದ್ರೆ ಆ ಊರಿನ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಂತೆ. ಸೊ ಈಗ ಇತಿಹಾಸ ಪಂಚಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಪ್ರಾರಂಭ ಆಗಿದೆ. ಇದೆಲ್ಲ ಅಭಿವೃದ್ಧಿ ಆದ ತಕ್ಷಣ ಅದು ಕೂಡ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ದೂರ ಆಗಿ ಅಭಿವೃದ್ಧಿ ವಿಶ್ವಾಸನ ಖಂಡಿತವಾಗಿಯೂ ಇದೆ, ಅದು ಆಗ್ತದೆ.